ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿರು ಮಕ್ಕಳಾಗಿರ್ಬೋದು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುವಂಥದ್ದು. ಇದೀಗ ಒಂದು ಸುದ್ದಿ ಬರ್ತಾ ಇರುವಂಥದ್ದಾಗಿರುವಂಥದ್ದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹೊರಗಡೆನೂ ಕೂಡ ಸಾಕಷ್ಟು ಒಂದು ಶೇರ್ ಆಗ್ತಾ ಇರುವಂಥದ್ದಾಗಿರುವಂಥದ್ದಾಗಿರುತ್ತೆ. ಇಲಾಖಾ ಪ್ರಕಟಣೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದರೆ SSLC ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಏನಿದೆಯಲ್ಲ, ನಾಳೆ 12:30ಕ್ಕೆ ಮಧ್ಯಾಹ್ನ ಪ್ರಕಟ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ದಿನಾಂಕ ಆಗಿರ್ಬೋದು, ನಂತರ ಪ್ರಕಟಣೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ವೈರಲ್ ಆಗ್ತಿದ್ದಾವೆ. ಇದು ನಿಜಾನಾ? ಇದು ಇಲಾಖೆ ಕಡೆಯಿಂದನೇ ಬಂದಿರತಕ್ಕಂಥ ಪ್ರಕಟಣೆನ? ಸೊ ಅದೇ ರೀತಿ ಕಾಣ್ತಾ ಇರುವಂಥದ್ದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಇರತಕ್ಕಂಥ ಸ್ಪಷ್ಟನೆ ಏನಿದೆ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ, ನಂತರ ನಾಳೆ ಆಗಿರೋ ರಿಸಲ್ಟ್ ಪ್ರಕಟ ಆಗ್ತಿದೆ 12:30ಕ್ಕೆ ಅಂತಕ್ಕಂಥ ವಿದ್ಯಾರ್ಥಿಗಳ ಪ್ರಶ್ನೆ ಏನಿದ್ವಲ್ಲ, ಒಂದು ಕ್ಲಾರಿಟಿ ವಿಡಿಯೋದಲ್ಲಿ ಸಿಗ್ತಾ ಇರುವಂಥದ್ದಾಗಿರುತ್ತೆ. ಕಂಪ್ಲೀಟ್ ಮಾಹಿತಿನ ತಿಳ್ಕೊಂತಾರೆ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸ್ಪಷ್ಟವಾಗಿ, ನಿಖರವಾಗಿ, ವೇಗವಾಗಿ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್‌ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಫ್ರೀ ಕೂಡ ಆಗಿರುತ್ತೆ ಇದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡವಾದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಮ್ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಲ್ಲ ಮುಕ್ತಾಯಾಗಿ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಿದ್ದೀರಾ. ನಿನ್ನೆ ಕೂಡ ಒಂದು ಸಾಕಷ್ಟು ಸುದ್ದಿಗಳಾಗಿತ್ತು. ನಾಳೆ ರಿಸಲ್ಟ್ ಅಂದ್ರೆ ಇವತ್ತು ರಿಸಲ್ಟ್ ಅನೌನ್ಸ್ ಆಗ್ತಿದೆ ಹಾಗೆ ಅಂತೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗಿತ್ತು ಅಂತ ಹೇಳ್ಬೋದು. 10:30ಗೆ ರಿಸಲ್ಟ್, 11:30ಗೆ ರಿಸಲ್ಟ್ ಅಂತೆಲ್ಲ ನಮಗೂ ಕೂಡ ಕೆಲವರು ಕೇಳ್ತೀರಿ. ಇವಾಗ ಕೂಡ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾ ಅಥವಾ ಒಂದು ಇನ್‌ಸ್ಟಾಗ್ರಾಮ್‌ಗಳಲ್ಲಾಗಿರ್ಬೋದು ಸಾಕಷ್ಟು ಸುದ್ದಿಗಳಾಗ್ತಾ ಇರುವಂಥದ್ದಾಗಿರುತ್ತೆ. ನಾಳೆ ರಿಸಲ್ಟ್, ಅದು ಅಲ್ಲದೆ ಪ್ರಮುಖವಾಗಿ ಇನ್ನೊಂದೇನೆಂದ್ರೆ, ಸುದ್ದಿ ಅನ್ನೋದಕ್ಕಿಂತ ಜಾಸ್ತಿ ಇವಾಗ ಒಂದು ಇಲಾಖಾ ಪತ್ರಿಕಾ ಪ್ರಕಟಣೆ ಏನು ಬರುತ್ತಲ್ಲ, ಅದೇ ರೀತಿಯಲ್ಲಿ ಇವಾಗ, ಯಾಕಂದ್ರೆ ಕೆಲವರು ಇವಾಗ ಕಿಡಿಗೇಡಿಗಳು ಏನು ಮಾಡ್ತಿದ್ದಾರೆ ಅಂತಂದ್ರೆ, ಅದು ಪತ್ರಿಕಾ ಪ್ರಕಟಣೆ ಬಂದಾಗ ಅದು ನಂಬ್ತಾರೆ ತುಂಬಾ ಜನ ಅಂತ ಅಂದ್ಬಿಟ್ಟು, ಅದೇ ರೀತಿಯಲ್ಲಿ ಇವಾಗ ಸುದ್ದಿಗಳಾಗ್ತಿರುವಂಥದ್ದಾಗಿರುತ್ತೆ. ರಿಸಲ್ಟ್ ನಾಳೆ 12:30. ಇವಾಗ ಫಸ್ಟ್ ಅದ್ರಲ್ಲಿ ಏನೇನಿದೆ ಅಂತ ಮಾಹಿತಿನ ಕೊಡ್ತೇನೆ. ಮಾಧ್ಯಮ ಪ್ರಕಟಣೆಗಾಗಿ ಅಂತೆಲ್ಲ ಕೊಟ್ಟಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳಾಗಿ ಅಂತೆಲ್ಲ ಮೆನ್ಷನ್ ಮಾಡಿ ಮೇಲ್ಗಡೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಸೊ ಅದರ ಒಂದು ಅಡ್ರೆಸ್ ಆಗಿರ್ಬೋದು, ನಂತರ ಒಂದು ಕರ್ನಾಟಕ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಅದಾಗಿರ್ಬೋದು, ನಂತರ ಅಲ್ಲಿ ದಿನಾಂಕ ಏಪ್ರಿಲ್ 15, 2026 ಅಂತಿದೆ, ಇಂದಿನ ಡೇಟ್ ಇರುವಂತದ್ದಾಗಿರುತ್ತೆ. ನಂತರದಲ್ಲಿ ಅಲ್ಲಿ ಕೊಟ್ಟಿರುವಂತದ್ದು ಏನಂದ್ರೆ, ಪ್ರಮುಖವಾಗಿ ನೋಡಿದ್ರೆ ದಿನಾಂಕ 16/4/2026 ಮಧ್ಯಾಹ್ನ 12:30 ಗಂಟೆಗೆ 2026 SSLC ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸದರಿ ಫಲಿತಾಂಶನ ವೆಬ್ಸೈಟ್ ಕೂಡ ಅಲ್ಲಿರುವಂತದ್ದಾಗಿರುತ್ತೆ. ಈ ಮುಖಾಂತರ ಹಾಗೂ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಮೂಲಕವೂ ಪಡೆಯಬಹುದಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳು ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ SMS ಮುಖಾಂತರ ಕೂಡ ರಿಸಲ್ಟ್ ಅನ್ನ ಮಂಡಳಿಯವರು ರವಾನಿಸ್ತಿದ್ದಾರೆ ಹಾಗೆ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಇದು ನಿಜಾನ ಏನು ಅಂತ ಕೂಡ ಒಂದು ಡೌಟ್ಸ್ ಆಗ್ತಾ ಇರುವಂತದ್ದಾಗಿರುತ್ತೆ ಪ್ರಶ್ನೆ ಸದ್ಯಕ್ಕೆ ಇವಾಗ. ಸೊ ಇದ್ರ ಬಗ್ಗೆ ಕ್ಲಾರಿಟಿನ ತಿಳಿಸುವಂತಂದ್ರೆ, ನಿನ್ನೆ ರಿಸಲ್ಟ್ ಹಾಗೆ ಅಂದ್ರೆ ನಿನ್ನೆ ಸುದ್ದಿ ಏನಾಗಿತ್ತಲ್ಲ, ಇವತ್ತು ರಿಸಲ್ಟ್ ಬರ್ತಿದೆ ಹಾಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಸ್ಪಷ್ಟನೆ ಕೊಟ್ಟರು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ಈ ಬಂದಿರತಕ್ಕಂಥ ಪ್ರಕಟಣೆ ಅಂತಕ್ಕಂಥದ್ದು ಏನು ಕಾಣ್ತಿದೆಯಲ್ಲ, ಸೊ ಇದು ನಿಜಾನ ಅಂತ ಹೇಳಿದ್ರೆ ಇದು 100% ಫೇಕ್ ಅಂತಾನೆ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಸೊ ಇದು ಯಾಕೆ ಫೇಕ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದುವರೆಗೂ ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧಿಕೃತ ವೆಬ್ಸೈಟ್ ನಲ್ಲಿ ಯಾವುದೇ ರೀತಿ ಪ್ರಕಟಣೆ ಅನೌನ್ಸ್ ಆಗಿಲ್ಲ, ಬಿಡುಗಡೆ ಆಗಿಲ್ಲ. ಒಂದು ಇನ್ನೊಂದೇನಂತ ಹೇಳಿದ್ರೆ, ಎಕ್ಸಾಮ್ ಮಾರ್ಚ್ 18ರಿಂದ ಏಪ್ರಿಲ್ 2ನೇ ತಾರೀಕು ತನಕ ಎಕ್ಸಾಮ್ ಆಗಿರೋದಾಗಿರುತ್ತೆ. ಇಷ್ಟು ಬೇಗ ರಿಸಲ್ಟ್ ಏನು ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 8 ಲಕ್ಷದ ಆಸುಪಾಸಿನಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿರುವಂತದ್ದಾಗಿರುತ್ತೆ. ಅಷ್ಟು ವಿದ್ಯಾರ್ಥಿಗಳ ಮೌಲ್ಯಮಾಪನ ಕಾರ್ಯಾಗಿ ರಿಸಲ್ಟ್ ಇಷ್ಟು ಬೇಗ ತುಂಬಾ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ನಂತರದಲ್ಲೇ ಒಂದು ರಿಸಲ್ಟ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಮಾಹಿತಿನ ಕೊಟ್ಟರು, KSEB ಕಡೆಯಿಂದ ಅಂತ ಹೇಳಿದರೆ, ಒಂದು ರಿಸಲ್ಟ್ ಇವತ್ತು ಅಂತಕ್ಕಂಥ ಸುದ್ದಿ ಏನಿತ್ತಲ್ಲ, ನಿನ್ನೆ ಒಂದು ಮಾಹಿತಿ ಏನು ಬಂದಿತ್ತಲ್ಲ, ಆ ಪ್ರಕಾರದಲ್ಲಿ ಇಲಾಖೆಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಿಸಲ್ಟ್ ಮೌಲ್ಯಮಾಪನ ಕಾರ್ಯ ನಡೀತಿರುವಂತದ್ದಾಗಿರುತ್ತೆ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಸುದ್ದಿಗಳಿಗೆ ವಿದ್ಯಾರ್ಥಿಗಳು ಒಂದು ಕಿವಿಗೊಡುವಂತ ಅವಶ್ಯಕತೆ ಇಲ್ಲ, ಅದನ್ನ ಗಮನ ಹರಿಸಬೇಡಿ. ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ನಾವು ದಿನಾಂಕನ ಫಿಕ್ಸ್ ಮಾಡಿ ಮಾಹಿತಿನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವಾಗ ನಾಳೆನೇ ರಿಸಲ್ಟ್ ಅಂತಿದೆಯಲ್ಲ, ಇದು ಕೂಡ ಒಂದು ಫೇಕ್ ಅಂತ ಹೇಳ್ಬೋದಾಗಿರೋದು. ಇಲಾಖೆಯವರು ಹೇಳಿರೋದಂದ್ರೆ, ಏಪ್ರಿಲ್ ತಿಂಗಳ 23ನೇ ತಾರೀಕಿನ ನಂತರದ ದಿನದಲ್ಲಿ ನಾವು ರಿಸಲ್ಟ್ ಅನ್ನ ಪ್ರಕಟ ಮಾಡುವಂತ ಗುರಿನ ಹೊಂದಿದೀವಿ ಅಂತಕ್ಕಂಥ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಏಪ್ರಿಲ್ 23ನೇ ತಾರೀಕು ನಂತರದಲ್ಲಿ ರಿಸಲ್ಟ್ ಪ್ರಕಟ ಆಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕಿರುವಂತದ್ದಾಗಿರುತ್ತೆ. ಹಿಂದೆ ಏಪ್ರಿಲ್ 24 ಅಂತ ಕೂಡ ಒಂದು ಸಂಭಾವ್ಯ ದಿನಾಂಕ ತಾತ್ಕಾಲಿಕ ಅಂತ ಮಾಹಿತಿನ ಕೊಟ್ಟಿದ್ರು. ಆದ್ರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಏಪ್ರಿಲ್‌ನ ಒಂದು ಲಾಸ್ಟ್ ವೀಕ್, ಅಂದ್ರೆ ಏಪ್ರಿಲ್ 23ನೇ ತಾರೀಕಿನ ನಂತರ ಅಥವಾ ಏಪ್ರಿಲ್‌ನ ಲಾಸ್ಟ್ ವೀಕ್ ಅಲ್ಲಿ SSLC ವಿದ್ಯಾರ್ಥಿಗಳ ಪರೀಕ್ಷೆ 1ರ ರಿಸಲ್ಟ್ ಅಂತ ಬರುತ್ತೆ. ನಾಳೆ ಯಾವುದೇ ರೀತಿ ರಿಸಲ್ಟ್ ಅಂತಕ್ಕಂಥದ್ದು ಬರ್ತಾ ಇಲ್ಲ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಗ್ತಾ ಇದೆಯಲ್ಲ ಸುದ್ದಿಗಳು, ಮಾಧ್ಯಮ ಪ್ರಕಟಣೆ ಹಾಗೆ ಅಂತ, ಇದೊಂದು ಸದ್ಯಕ್ಕೆ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿರುತ್ತೆ. ಅಂದ್ರೆ ನಿಜ ಅಲ್ಲ ಇದು ಅಂತಕ್ಕಂಥದ್ದನ್ನ ಸ್ಪಷ್ಟ ನಿಮಗೆ ಸಿಕ್ಕಿದೆ ಅನ್ಕೊಂತೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಮಾಹಿತಿಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾ ಮುಖಾಂತರ ವಿಡಿಯೋ ನೋಡ್ತಿರೋ ಫಾಲೋ ಮಾಡಬಹುದು. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ. ಆಲ್ ದ ಬೆಸ್ಟ್.